ಇಕ್ವೆಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಗಳು ಒಂದು ಕಡೆ, ಅಹಿಂದ ಸಮಾವೇಶದ ಬಗೆಗಿನ ಮಾತುಕತೆಗಳು ಒಂದು ಕಡೆ ಬರ್ತಾ ಇರ್ತವೆ. ಇದರ ಮಧ್ಯದಲ್ಲಿ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ವಿಚಾರ ಒಂದು ಕಡೆ ಇದೆ. ಈಗ ಇದ್ರ ಮಧ್ಯದಲ್ಲೇ ಬಿಜೆಪಿ 140 ಸೀಟ್ ಬರುತ್ತೆ ಅಂತ ಒಂದು ಕಡೆ ಮಾತಾಡ್ತಾರಲ್ಲ. ಈ ಸಮಾವೇಶಗಳು ಒಂದು ಸರ್ಕಾರವನ್ನು ಗಟ್ಟಿ ಮಾಡಬಲ್ಲವ, ಅಥವಾ ಈ ಸಮಾವೇಶಗಳು ಒಂದು ರೀತಿಯಲ್ಲಿ ನಾವೇನೋ ಮಾಡಿದ್ದೀವಿ ಅಂಥೇಳಿ ತಿಳುವಳಿಕೆ ಕೊಡ್ತಕ್ಕಂಥ ಒಂದು ಕಾರ್ಯಗಳ ಇವು ಅಂತ? ಸಮಾವೇಶ ಅನ್ನೋದು ಆಳುವ ಸರ್ಕಾರಕ್ಕೆ, ಒಂದು ಪಕ್ಷಕ್ಕೆ ಅದು ನಿತ್ಯ ನಿರಂತರ ಅದೊಂದು ಪ್ರಾಸೆಸ್ಸು. ಇವಾಗ ನೆಕ್ಸ್ಟ್ ಮಂತು ನಾವು ಕಳೆದ ತಿಂಗಳು ನಾವು ಇದರಲ್ಲಿ ಸಮಾವೇಶ ಮಾಡಿದ್ವಿ ಬೆಳಗಾಮಲ್ಲಿ. ಇವಾಗ ನೆಕ್ಸ್ಟ್ ಮಂತು ನಾವು ಹಾವೇರಿಯಲ್ಲಿ ಮಾಡ್ತಾಯಿದ್ದೀವಿ. ಹಾಗಾಗಿ ಒಂದು ಆಳುವ ಸರ್ಕಾರಕ್ಕೆ ಇಲ್ಲ ಪಕ್ಷಕ್ಕೆ ಅದು ನಿತ್ಯ ನಿರಂತರ. ಇವರು ಉದ್ದಕ್ಕೂ ಮೈಸೂರಿಗೆ ಹೋಗ್ಬೇಕಾದ್ರೆ ಮೂಡ ಇಶ್ಯೂಲಿ ಉದ್ದಕ್ಕೂ ಸಮಾವೇಶ ಮಾಡ್ಕೊಳೋದ್ರು ಪ್ರತಿ ತಾಲೂಕಿನಲ್ಲಿ, ಬಿಡದಿ, ರಾಮನಗರ, ಮಂಡ್ಯ, ಮೈಸೂರಲ್ಲಿ. ಏನಾಯ್ತು? ಅದರ ಕೋರ್ಟ್ ಪ್ರೂವ್ ಮಾಡ್ತಾ ರಮಾಕಾಂತ್ ಅವರೇ, ಕೋರ್ಟ್ ಪ್ರೂವ್ ಮಾಡಲಿಲ್ಲ. ಭ್ರಷ್ಟಾಚಾರ ಅಂತ ಮಾತಾಡ್ತಾರಲ್ಲ, ಇಲ್ಲಿವರೆಗೂ ಯಾವ್ದಾರ ಒಂದು ಕೋರ್ಟ್ ಆಗಲಿ ಇಲ್ಲ ಯಾವ್ದಾರ ತನಿಖಾ ಸಂಸ್ಥೆ ಇವನು ಅಪರಾಧಿ ಅಂತ ಯಾವ್ದಾರು ಪ್ರೂವ್ ಮಾಡಿದ್ಯಾ? ಪ್ರೂವ್ ಮಾಡಿಲ್ಲ. ಸುಮ್ಮನೆ ಗಾಳಿಲಿ ಗುಂಡುಡಿಯೋ ಕೆಲಸಗಳನ್ನ ಇವರು ಮಾಡಬಾರ್ದು. ಹಾಗಾಗಿ ಯಾವ್ದಾರ ಒಂದು ಪ್ರೂಫ್ ಇಟ್ಕೊಂಡು ಇಲ್ಲ ಒಂದು ಯಾವ್ದಾದ್ರು ವ್ಯಾಲಿಡ್ ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡಬೇಕು. ಭ್ರಷ್ಟಾಚಾರ ಅಂತಾರಲ್ಲ, ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ನೈತಿಕತೆ ಬಿಜೆಪಿಯವರು ಕಳೆದುಕೊಂಡ್ಬಿಟ್ಟಿದ್ದಾರೆ. ಸುಮ್ಮನೆ ವಾಕಿಂಗ್ ಮಾಡಿದ್ರು ಹಂಗಾರೆ ಬೆಂಗಳೂರಿಂದ ಮೈಸೂರಿಗೆ? ಸುಮ್ಮನೆ ಅವರು ಸ್ವಲ್ಪ ಅಲ್ಲಲ್ಲ, ಅವರು ಸ್ವಲ್ಪ ಬಾಡಿ ಸ್ವಲ್ಪ ಸ್ಟ್ರೈನ್ ಆಗಿತ್ತು ಅನ್ಸುತ್ತೆ. ಸ್ಟ್ರೈನ್ ಆದಾಗ ವಾಕ್ ಮಾಡಲ್ಲ, ಸ್ವಲ್ಪ ಫಿಟ್ ಅಂಡ್ ಫೈನ್ ಆಗಕ್ಕೆ. ಸಾರಿ, ಫಿಟ್ ಅಂಡ್ ಫೈನ್ ಕರೆಕ್ಟ್ ವರ್ಡ್, ಫಿಟ್ ಅಂಡ್ ಫೈನ್ ಆಗಕ್ಕೆ. ಅದಕ್ಕೆ ವಾಕ್ ಮೈಸೂರವರೆಗೂ ಅದೇ ತಾನೇ ಹೇಳಿದ್ ಯತ್ನಾಳು. ನಾನು ಹೇಳಿಲ್ಲ ಬೆಳಗ್ಗೆ ಸ್ವಲ್ಪ ಹೊತ್ತು, ಮಧ್ಯಾಹ್ನ ಊಟ. ನಾನು ಹೇಳಿಲ್ಲ ಅದನ್ನ. ಡಾಕ್ಟರ್ ಹೇಳಿದ್ರೇನ್ರಿ ಬಿಜೆಪಿ ಅವ್ರಿಗೆ? ಅಲ್ಲಲ್ಲ, ಬಿಜೆಪಿ ಡಾಕ್ಟರ್ ಏನಾದ್ರು ಹೇಳಿದ್ರಾ? ನೋಡಪ್ಪ, ಬೆಳಗಿನ ಜಾವ 10 ಕಿಲೋಮೀಟರ್ ವಾಕ್ ಮಾಡು, ಮಧ್ಯಾಹ್ನ ಊಟ ಸ್ವಲ್ಪ ವಿಶ್ರಾಂತಿ ತಗೊಂಡು ಆಮೇಲೆ ಸ್ವಲ್ಪ ತಂಪೊತ್ತಾದ್ಮೇಲೆ ಸ್ವಲ್ಪ ನಡಿ ಅಂತ. ಅದೇ ಡಾಕ್ಟರ್ ಯತ್ನಾಳ್ ಅವರು ಹೇಳಿದ್ದು. ಡಾಕ್ಟರ್ ಯತ್ನಾಳ್ ಅವರು ಸ್ವಲ್ಪ ನಿಮ್ ದೇಹದ ತೂಕ ಹೆಚ್ಚಾಗಿದೆ, ನಡೀರಿ ಅಂತಂದ್ರು. ಅದಕ್ಕೆ ಇವರು ಮೈಸೂರವರೆಗೂ ನಡ್ಕೊಂಡು ಹೋದ್ರೆ ಏನಾಯ್ತು? ಮೂಡಾದಲ್ಲಿ ಟುಸ್ ಪಟಾಕಿ. ಏನು ಇಲ್ಲ, ಯಾವ ಕೋರ್ಟ್ ಹೇಳಿಲ್ಲ. ನಮ್ಮ ಪಾರ್ವತಿ ಮೇಡಮ್, ನಮ್ಮ ಯತೀಂದ್ರ ಅವರು, ಸಿದ್ದರಾಮಯ್ಯನವರು ಆರೋಪಿ ಅಂತ ಕೋರ್ಟ್ ಹೇಳಿದೆ ಇಲ್ಲ. ಸುಮ್ಮನೆ ಗಾಳಿಲಿ ಗುಂಡುಡಿಯೋ ಕೆಲಸ ಆಗ್ಬಾರ್ದು. ಇದೇನಿದು ಈ STP ಈ ಥರದ ಯೋಜನೆಗಳಿಂದ ಹಣ ತೆಗೆದು ದಲಿತರಿಗೆ ಅನ್ಯಾಯ ಮಾಡಿದ್ರಿ ಅಂತ ದಿಲೀಪ್ ಅವಾಗಲೇ ಮಾತಾಡಿತ್ತು. ನೀವು ಹಿಂಗಿದ್ದಿದ್ರೆ ನಾನು ಗ್ಯಾರಂಟಿ ಯೋಜನೆಗೆ 56,000 ಕೋಟಿ ಎತ್ತಿಟ್ಬಿಟ್ಟಿದ್ದೀನಿ, 58,000 ಆಗಿಬಿಡುತ್ತೆ, ಹೋಗ್ಲೇಪ್ಪ ಮ್ಯಾಕ್ಸಿಮಮ್ 60,000 ಕೋಟಿ ಆಗಿಬಿಡುತ್ತೆ. ಈ ಕತೆ ನೀವು ಯಾಕೆ ಹೇಳಿದ್ರಿ? ಈಗ ದುಡ್ಡಿಲ್ಲದೆ ಪರದಾಡಿಕೊಂಡು ಯಾವ್ಯಾವ ಇಲಾಖೆಗಳಲ್ಲಿ ಇದೆಯೋ ಅದೆಲ್ಲ ತೊಗೊಂಡು ಒದ್ದಾಡುವಂತಹ ಇದು ಯಾಕೆ ಕೆಲಸ? ನೋಡಿ, ಒಂದು ಒಳ್ಳೆಯ ಉದಾಹರಣೆ ಕೊಡ್ತೀನಿ ರಮಾಕಾಂತ್ ಅವರೇ. ಇವಾಗ ನಮಗೆ ಏನೇ ಆಗಲಿ, ಏನೇ ಆದರೂ ಕೂಡ ನಾವು ಕೊಟ್ಟೇ ತೀರ್ತೀವಿ. ಎಷ್ಟೇ ಹಣ ತಗೊಂಡಾರು ಕೊಟ್ಟೆ ತೀರ್ತೀವಿ. ಒಂದ್ ನಿಮಿಷ ಕೇಳಿ, ಅಲ್ಪಸಂಖ್ಯಾತರದಾದ್ರೂ ಬಿಡಲ್ಲ. ಒಂದ್ ನಿಮಿಷ ಕೇಳಿ. ನಾವ್ ಏನ್ ಮಾಡ್ತೀವಿ ಅಂದ್ರೆ SCP TSP ನೀವೇ ಹೇಳಿದ್ರಿ, ದಲಿತರಿಗೆ ಏನು ಇದೆಯೋ ಅದರಲ್ಲಿ ತೆಗೆದು ಇಡ್ತೀವಿ. ಸೆಕೆಂಡು, ರಾಜ್ಯಕ್ಕೆ ಬರಬೇಕಾಗಿರೋ ಅನುದಾನವನ್ನು ಯಾವ ಮಟ್ಟಕ್ಕೆ ಕೋತಾ ಮಾಡ್ತೀಯಾರೆ ಅಂತ ನಿಮ್ಗೆ ಗೊತ್ತು. ನೀವೇ ಎಷ್ಟೊಂದು ನೂರಾರು ಡಿಬೇಟ್ ಮಾಡ್ಬಿಟ್ಟಿದ್ದೀರಾ. ಹೊಸದಾಗಿ ಮನ್ರೇಗಾ 100% ಇದು ಫಂಡಿಂಗ್ ಇತ್ತು. ಇವಾಗ ಏನ್ ಮಾಡಿದ್ದಾರೆ? 40% ರಾಜ್ಯ ಸರ್ಕಾರ ಹಾಕ್ಬೇಕು ಅಂತ. 40% ರಾಜ್ಯ ಸರ್ಕಾರ, 40% ರಾಜ್ಯ ಸರ್ಕಾರ ಹಾಕ್ಬೇಕು ಅಂತ. ಇವತ್ತು ಇದು ಹೈವೇಗಳ ಬಗ್ಗೆ ಮಾತಾಡ್ತಾರೆ. ಹೈವೇಗಳದಕ್ಕೆ ಇದು ಶೋಚನೀಯ ಸ್ಥಿತಿಗೆ ತಲುಪಿದೆ, ಅದಕ್ಕೆ ಫಂಡಿಂಗ್ ಇಲ್ಲ. ರಾಜ್ಯಕ್ಕೆ ಬರಬೇಕಾಗಿರುವ ಅನುದಾನಗಳು ಕಟ್ ಮಾಡ್ತಾ ಬಿಸಾಕ್ತಿದ್ದಾರೆ. ಅದನ್ನು ಮೀರಿ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಗೂ ಇವರು ದುಡ್ಡನ್ನ ಸರಿ ಕೊಡ್ತಾ ಇಲ್ಲ. ಸೆಂಟ್ರಲ್ ಸ್ಪಾನ್ಸರ್ಡ್ 100 ಯೋಜನೆಗಳು ಚಾಲನೆ ಮಾಡ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಮೆಟ್ರೋ ನಾವು ಮಾಡಿದ್ದು ಅಂತ ಇವರ ತೇಜಸ್ವಿ ಸೂರ್ಯ ಅವರು ಮಾತಾಡ್ತಾರಲ್ವಾ. ಕೇವಲ 10%, ಅದು ಸಾಲದ ರೂಪದಲ್ಲಿ ಅವ್ರು ಕೊಡ್ಸೋದು ಹೊರತು ಅವ್ರ ಜಾಬಿಂದ ಏನು ಕೊಡೋದಿಲ್ಲ. ನಮ್ಗೆ 10 ರೂಪಾಯಿ ಹೋಗ್ತಿದ್ರೆ ನಮಗೆ ಬರೋದು ವಾಪಸ್ 1 ರೂಪಾಯಿ. ನೂರಾರು ಡಿಬೇಟ್ ಮಾಡ್ಬಿಟ್ಟಿದ್ದೀವಿ ಇದ್ರ ಬಗ್ಗೆ, ತಾರತಮ್ಯದ ಬಗ್ಗೆ. ಅವ್ರು ದುಡ್ಡು ಕೊಡ್ಲಿ, ಅದಕ್ಕೆ ನಾವು ಈ ದುಡ್ಡು ತಗೊಂಡ್ಬಿಟ್ಟಿವಿ ಇದರಲ್ಲಿ ಅಂತ ನಿಮ್ಮ ವಾದ. ನೋಡಿ, ಆ ವಾದ ಅಲ್ಲ. ದಲಿತರಿಗೆ ಇವಾಗ SCP TSP ಯೋಜನೆಯಲ್ಲಿ ಆ ಜನಾಂಗಕ್ಕೆ ನಾವು ಒಂದು ಏಳಿಗೆಗೆ ಒಂದು ಯೋಜನೆ ರೂಪಿಸಿದ್ದೀವಿ. ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಅವ್ರ ಯೋಗ್ಯತೆಗೆ ಅಂಥ ಯೋಜನೆಗಳನ್ನು 11 ವರ್ಷದಲ್ಲಿ ಮಾಡಿಲ್ಲ. ಅವ್ರಿಗೆ ಮಾಡೋಕೆ ಅವ್ರ ಬದ್ಧತೆ ಇದ್ದಿದ್ರೆ ಮಾಡ್ಬಿಡೋರು ಇಷ್ಟೊತ್ತಿಗೆ. ಅವ್ರಿಗೆ ಆ ಬದ್ಧತೆ ಇಲ್ಲ, ದಲಿತರ ಬಗ್ಗೆ ಒಂದು ಕಾಳಜಿ ಇಲ್ಲ. ಅವ್ರ ಬದ್ಧತೆ ಇದ್ದಿದ್ರೆ ಇಷ್ಟೊತ್ತು ಮಾಡ್ಬಿಡೋರು. ಬಟ್ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ಕು, ಆ ಜನಾಂಗದವರಿಗೆ ನಾವು SCP TSP ಯೋಜನೆ ದುಡ್ಡು ತಗೊಂಡು ಗ್ಯಾರಂಟಿ ಕೊಡ್ತೀವಿ. ಅದು 60,000 ಕೋಟಿ ಏನಿದೀವೋ ಮಿಕ್ಕಿ ಜನಾಂಗಕ್ಕೆ ಇಟ್ಟಿದ್ದೀವಿ ಅಂತ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಸ್ಪಷ್ಟೀಕರಣ ಇದು ದಿಲೀಪ್ ಅವರೇ. ನೀವು ಕೊಟ್ಟಿದ್ದಿದ್ರೆ ದಲಿತರಿಗಂತೂ ನೀವೇನೂ ಮಾಡಲಿಲ್ಲ,
ನಾವು ಇಷ್ಟೆಲ್ಲ ಯೋಜನೆಗಳು ಅವ್ರಿಗೆ ಮಾಡ್ತಾ ಇದ್ದೀವಿ, ನಮ್ಮ ಪಾಲು ಎಣಿತ ನೀವು ಯಾಕೆ ಕೊಡಲಿಲ್ಲ ಕೇಂದ್ರದವರು? ಈಗ ಇವರು ಪಾಲನ್ನ, ಈಗ ನಾವು ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಮಾತನಾಡಕ್ ಹೋದ್ರೆ ಅದೊಂದು ದೊಡ್ಡ ಡಿಬೇಟ್ ಆಗುತ್ತೆ. ಸೊ ಈಗ ಇವ್ರು ಪಾಲನ್ನ ತಗೊಂಬಂದು ನಾವು ಕೊಡ್ತೀವಿ ಅಂತ ಇವ್ರು ಹೇಳಿದ್ರೆ ಇವ್ರು ಅದನ್ನೇ ಅನೌನ್ಸ್ ಮಾಡ್ಬೇಕಾಗಿತ್ತಲ್ವಾ? ಕೇಂದ್ರದಿಂದ ದುಡ್ಡು ಕೊಟ್ರೆ ನಾವು ಗ್ಯಾರಂಟಿ ಕೊಡ್ತೀವಿ, STP TSP ಹಣವನ್ನ ಕೊಡ್ತೀವಿ ಅಂತ ಹೇಳಿ. ಸೊ ಇವರು STP TSP ಹಣಕ್ಕೆ ಅಂತ ಹೇಳಿ ಒಂದು 35,000 ಕೋಟಿ ಅಂತ ಅನೌನ್ಸ್ ಮಾಡ್ತಾರೆ, ಗ್ಯಾರಂಟಿಗೆ ಅಂತ ಹೇಳಿ ಒಂದು 54,000 ಕೋಟಿ ನಾವು ಮೀಸಲಿಟ್ಟಿದೀವಿ ಹಣವನ್ನ ಅಂತ ಹೇಳ್ಬಿಡ್ತಾರೆ. ಸೊ ಹಾಗಾದ್ರೆ ಅಲ್ಲಿ ಮೀಸಲಿಟ್ಟಿದ ಹಣ ಏನಾಯ್ತು? ಈಗ ಆಯ್ತು, ನಾವು 1,30,000 ಕೋಟಿ ಸಾಲ ಮಾಡಿದೀವಿ, ಅದೊಳಗಡೆ 54,000 ಕೋಟಿ ನಾವು ಗ್ಯಾರಂಟಿಗಳು ಕೊಡ್ತಾ ಇದೀವಿ ಅಂತ ಹೇಳ್ತಾರೆ ಸರ್. ಆಯ್ತು, ಈಗ ಸಾಲ ಮಾಡೇ ಗ್ಯಾರಂಟಿ ಕೊಡ್ತಾ ಇದಾರೆ ಅಂತ ಅನ್ಕೊಂಡ್ಬಿಡೋಣ. ಹಂಗಾರೆ ಸಾಲ ಮಾಡೋದು ಗ್ಯಾರಂಟಿ ಕರೆಕ್ಟಾಗಿ ಕೊಡ್ಬೇಕಲ್ವಾ ಸರ್? ಮತ್ತೆ ಈ STP TSP ಹಣವನ್ನು ಉಪಯೋಗಿಸ್ಕೊಳ್ತಾರೆ ಅಥವಾ ಇನ್ನೊಂದು ಯಾವುದೋ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥ ಹಣವನ್ನು ಉಪಯೋಗಿಸ್ಕೊಳ್ತಾರೆ ಅಂತಂದ್ರೆ ಜನಗಳಿಗೆ ಈಗ STP ಏನ್ ಈಗ ನಿಗಮವನ್ನ ಜಾರಿ ಮಾಡಿದವರು ಇವರೇ, ತಂದವರು ಅವರೇ, ತಿಂದವರು ಅವರೇ. ಇವತ್ತು ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನಂದಿಲ್ಲಿ ಈಗ ಒಂದು ಮನೆ, ಯಾವುದೇ ಒಂದು ಮನೆಯಲ್ಲಿ ತಂದೆ ಸ್ಥಾನದಲ್ಲಿ ನಿಂತ್ಕೊಳ್ಳೋಣ ಅಥವಾ ದುಡಿತಿರ್ತಕ್ಕಂಥ ವ್ಯಕ್ತಿ ವರ್ಷಕ್ಕೊಂದು ಬಜೆಟ್ ಅಂತ ಫಿಕ್ಸ್ ಮಾಡ್ಕೋತಾರೆ. ಮಗನ ಫೀಸ್ ಎಷ್ಟು ಕಟ್ಟಬೇಕು, ಮಗಳ ಫೀಸ್ ಎಷ್ಟು, ಬಾಡಿಗೆ ಎಷ್ಟು ಹೋಗುತ್ತೆ, ಲೈಫ್ ಇನ್ಶೂರೆನ್ಸ್ ಎಷ್ಟು ಹೋಗುತ್ತೆ, ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಹೋಗುತ್ತೆ, ಜೊತೆಗೆ ಸಣ್ಣ ಪುಟ್ಟ ಖರ್ಚು ವೆಚ್ಚಗಳು, ಆರೋಗ್ಯದ ಒಂದಷ್ಟು ವೆಚ್ಚಗಳು, ಅಥವಾ ಗಾಡಿ ಯಾವುದೋ EMI ಇನ್ಯಾವುದೋ ಲೋನು ಇಟ್ಕೊಳ್ತಾರೆ. ಇಟ್ಕೊಂಡಾಗ ತನ್ನ ಆದಾಯ